ಪರಲೋಕದ ಅರಸನಾದ ಯೇಸುವಿನ ದಿವ್ಯವಾದ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಇದು ಇಬ್ರಿಯ 4:15 ಯೇಸುವಿನ ಜೀವಿತದ ಕುರಿತು ನೋಡುವ ವಾಕ್ಯವಾಗಿದೆ. ನಮ್ಮ ಕಳೆದ ಕಾರ್ಯಕ್ರಮದಲ್ಲಿ ನಾವು ಮತ್ತಾಯನ ಸುವಾರ್ತೆಯ 3ನೇ ಅಧ್ಯಾಯವನ್ನು ಹಾಗೂ ಸ್ನಾನಿಕನಾದ ಯೋಹಾನನ ಸೇವೆ, ಅವನ ವ್ಯಕ್ತಿ ಪರಿಚಯ, ಫರಿಸಾಯರು ಸದ್ದುಕಾಯರು, ಯೇಸುವು ಸ್ನಾನಿಕನಾದ ಯೋಹಾನನಿಂದ ದೀಕ್ಷಾಸ್ನಾನ ಹೊಂದಿದ್ದು ಎಂಬ ಪ್ರಸ್ತಾಪಗಳನ್ನು ಅಧ್ಯಯನ ಮಾಡಿದೆವು. ಇದರೊಂದಿಗೆ 4ನೇ ಅಧ್ಯಾಯದ ಮುನ್ನುಡಿಯನ್ನೂ ಸಹ ಸ್ವಲ್ಪ ಮಟ್ಟಿಗೆ ಕಲಿತುಕೊಂಡೆವು. ಸ್ನಾನಿಕನಾದ ಯೋಹಾನನು ಹಳೆಯ ಒಡಂಬಡಿಕೆಯ ಪ್ರವಾದಿಗಳಲ್ಲಿ ಕೊನೆಯ ಪ್ರವಾದಿಯಾಗಿದ್ದು, ಅವನ ಉಡುಪು, ಆಹಾರ ಎಲ್ಲವೂ ವಿಭಿನ್ನವಾಗಿತ್ತು. ಅವನು ಮುಖದಾಕ್ಷಿಣ್ಯವಿಲ್ಲದೆ ನೇರವಾಗಿ ಮಾತನಾಡುತ್ತಿದ್ದನು. ಅವನು ಮೆಸ್ಸಿಯನಿಗೆ ನೀರಿನಿಂದ ದೀಕ್ಷಾಸ್ನಾನ ಮಾಡಿಸಿದನು. ನಮ್ಮ ಅಧ್ಯಯನವನ್ನು ಮುಂದುವರಿಸಿ 4ನೇ ಅಧ್ಯಾಯದಲ್ಲಿ ಮುನ್ನುಡಿಯಲ್ಲಿ ಯೇಸುವಿಗೆ ಉಂಟಾದ ಶೋಧನೆಯ ಕುರಿತು ಕೇಳಿಸಿಕೊಂಡೆವು. ಶೋಧನೆ ಹಾಗೂ ಪರೀಕ್ಷೆ ಇವೆರಡರ ನಡುವಿನ ವ್ಯತ್ಯಾಸವನ್ನು ನೋಡಿಕೊಂಡೆವು. ನಾವು ಕಲಿಯುತ್ತಿರುವ ವಾಕ್ಯಗಳು ನಿಶ್ಚಯವಾಗಿ ನಮ್ಮನ್ನು ಶೋಧನೆಗೆ ಒಳಗಾಗದಂತೆ ಕಾಪಾಡಲು ಶಕ್ತವಾಗಿವೆ ಮತ್ತು ದೇವರು ನಂಬಿಗಸ್ತನು ಎಂಬುದನ್ನು ಇನ್ನೂ ಬಲವಾಗಿ ಅರಿತುಕೊಳ್ಳಲು ಸಹಾಯ ಮಾಡುತ್ತದೆ. ಈಗ ನಮ್ಮ ಅಧ್ಯಯನವನ್ನು ಮುಂದುವರಿಸೋಣ. ದೇವರಾತ್ಮನು ನಮಗೆ ಹೇಳುವುದನ್ನು ಗಮನವಿಟ್ಟು ಕೇಳೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಬನ್ನಿರಿ, ಪ್ರಾರ್ಥನಾಪೂರ್ವಕವಾಗಿ ಮತ್ತಾಯನು ಬರೆದ ಸುವಾರ್ತೆಯ ಅಧ್ಯಯನವನ್ನು ಮುಂದುವರಿಸೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 1ನೇ ವಚನವನ್ನು ನೋಡೋಣ. ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನು ಅಡವಿಗೆ ಹೊಯ್ದನು. ಪ್ರಿಯರೇ, ಆತನು ಸೈತಾನನಿಂದ ಶೋಧಿಸಲ್ಪಡಲಿದ್ದನು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 2 ಮತ್ತು 3ನೇ ವಚನಗಳನ್ನು ನೋಡಿಕೊಳ್ಳೋಣ. ಆತನು 40 ದಿವಸ ಹಗಲಿರುಳು ಉಪವಾಸವಿದ್ದ ತರುವಾಯ ಆತನಿಗೆ ಹಸಿವಾಯಿತು. ಆಗ ಆ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಹವ್ವಳಿಗಾದ ಶೋಧನೆಯ ರೀತಿಯದ್ದೇ ಆಗಿದೆ. ಮೊದಲನೆಯದು ಶಾರೀರಿಕವಾದದ್ದು. ಪ್ರಿಯರೇ, ಆ ಮರದ ಹಣ್ಣು ಆಹಾರಕ್ಕೆ ಒಳ್ಳೆಯದೆಂದು ಆಕೆ ನೋಡಿದಳು. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡುತ್ತೇವೆ. ಕಲ್ಲುಗಳನ್ನು ರೊಟ್ಟಿಯಾಗಿ ಮಾಡುವಂತೆ ಯೇಸುವಿಗೆ ಹೇಳಲಾಯಿತು. ಯೋಹಾನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 15 ಮತ್ತು 16ನೇ ವಚನದಲ್ಲಿ ಇಂತಹ ಶೋಧನೆಯು ಶರೀರದಾಶೆಯಾಗಿದೆ ಎಂದು ಹೇಳಿಯದೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 4ನೇ ವಚನವನ್ನು ನೋಡಿಕೊಳ್ಳೋಣ. ಆತನು, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದದೆ ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಧರ್ಮೋಪದೇಶಕಾಂಡ 8ನೇ ಅಧ್ಯಾಯ 3ನೇ ವಚನದಲ್ಲಿ ಬರೆದದ್ದು ಆಗಿದೆ. ಯೇಸು ಧರ್ಮೋಪದೇಶಕಾಂಡವನ್ನು ತಿಳಿದಿದ್ದನು ಮತ್ತು ಅದು ದೇವರಿಂದ ಪ್ರೇರಿತವಾದುದೆಂದು ನಂಬಿದ್ದನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 5 ಮತ್ತು 6ನೇ ವಚನಗಳನ್ನು ನೋಡಿಕೊಳ್ಳೋಣ. ಬಳಿಕ ಸೈತಾನನು ಆತನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರೆದುಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು. ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನಿನ್ನ ಕಾಲು ಕಲ್ಲಿಗೆ ತಗಲಿತೆಂದು ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಬರೆದದೆಯಲ್ಲ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸೈತಾನನು ಕೀರ್ತನೆ 91, 11 ಮತ್ತು 12ನೇ ವಚನಗಳ ಮಾತನ್ನು ಉಲ್ಲೇಖಿಸುತ್ತಾನೆ. ಆದರೆ ಅದನ್ನು ಸರಿಯಾಗಿ ಹೇಳಿಲ್ಲ. ಇದು ಆತ್ಮಿಕವಾದ ಶೋಧನೆ. ಹವ್ವಳು ಆ ಹಣ್ಣು ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿದೆ ಎಂದು ತಿಳಿದಳು. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 6ನೇ ವಚನ. ಪ್ರಿಯರೇ, ಕ್ರೈಸ್ತನಿಗೆ ಇದು ಬದುಕುಬಾಳಿನ ಡಂಬವಾಗಿದೆ.
ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 7ನೇ ವಚನವನ್ನು ನೋಡೋಣ. ಅದಕ್ಕೆ ಯೇಸು, ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದು ಎಂಬುದಾಗಿ ಸಹ ಬರೆದದೆ ಅಂದನು ಎಂಬುದಾಗಿ. ಪ್ರಿಯರೇ, ಯೇಸುವು ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 16ನೇ ವಚನವನ್ನು ಉಲ್ಲೇಖಿಸುತ್ತಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 8 ಮತ್ತು 9ನೇ ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ. ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಪ್ರಪಂಚದ ಎಲ್ಲ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇದೆಲ್ಲವುಗಳನ್ನು ನಿನಗೆ ಕೊಡುವೆನು ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸೈತಾನನು ಯೇಸುವಿಗೆ ಲೋಕದ ರಾಜ್ಯಗಳನ್ನು ಅವುಗಳ ವೈಭವವನ್ನು ತೋರಿಸಿದನು. ಇದು ಮಾನಸಿಕವಾದ ಪರೀಕ್ಷೆಯಾಗಿತ್ತು. ಮಾನವನು ಅಧಿಕಾರಕ್ಕಾಗಿ ಆಶೆಪಡುತ್ತಾನೆ. ಹವ್ವಳಿಗೂ ಇದೇ ರೀತಿಯ ಪರೀಕ್ಷೆಯಾಯಿತು. ನೀವು ದೇವರಂತೆ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 5ನೇ ವಚನದಲ್ಲಿ ಇದನ್ನು ನೋಡುತ್ತೇವೆ. ಪ್ರಿಯರೇ, ಈ ಪರೀಕ್ಷೆಯಲ್ಲಿ ನಮ್ಮಲ್ಲನೇಕರು ಸೋತು ಹೋಗುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 10ನೇ ವಚನವನ್ನು ನೋಡೋಣ. ಸೈತಾನನೇ, ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದದೆ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆತನು ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 13ನೇ ವಚನವನ್ನು 10ನೇ ಅಧ್ಯಾಯ 20ನೇ ವಚನವನ್ನು ಎತ್ತಿ ಹೇಳಿದನು. ಪ್ರಿಯರೇ, ಯೇಸು ಪ್ರತಿ ಬಾರಿಯೂ ಸತ್ಯವೇದದ ಮಾತುಗಳಿಂದಲೇ ಉತ್ತರಿಸಿದನು. ಇದು ನಮಗೆಲ್ಲರಿಗೂ ಒಂದು ಉತ್ತಮ ಸಂದೇಶವಾಗಿದೆ. ಕರ್ತನಲ್ಲಿ ಪ್ರಿಯರೇ, ಕ್ರೈಸ್ತ ಜೀವಿತ ಜೀವಿಸುವುದರಲ್ಲಿ ನಮ್ಮಲ್ಲನೇಕರಿಗೆ ಯಾಕೆ ತೊಂದರೆಗಳಾಗುತ್ತವೆ? ಅದು ದೇವರ ವಾಕ್ಯದ ಸರಿಯಾದ ಪರಿಚಯವಿಲ್ಲದರಿಂದಲೇ. ನಮ್ಮ ಕರ್ತನು ಪ್ರತಿ ಬಾರಿಯೂ ಸತ್ಯವೇದದ ವಚನಗಳಿಂದಲೇ ಸೈತಾನನಿಗೆ ಉತ್ತರಿಸಿದನು. ನಮ್ಮ ಪ್ರತಿಯೊಂದು ಸಮಸ್ಯೆಗೂ ಸತ್ಯವೇದದಲ್ಲಿ ಉತ್ತರವಿರುತ್ತದೆ. ಆದ್ದರಿಂದಲೇ ನಾವು ದೇವರ ವಾಕ್ಯವನ್ನು ಚೆನ್ನಾಗಿ ತಿಳಿದಿರಬೇಕಾದದ್ದು ಅವಶ್ಯವಾಗಿದೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 11ನೇ ವಚನವನ್ನು ನೋಡೋಣ. ಆಗ ಸೈತಾನನು ಆತನನ್ನು ಬಿಟ್ಟುಬಿಟ್ಟನು ಮತ್ತು ದೇವದೂತರು ಬಂದು ಆತನಿಗೆ ಉಪಚಾರ ಮಾಡಿದರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಲೂಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 13ನೇ ವಚನದಲ್ಲಿ ಸೈತಾನನು ಸ್ವಲ್ಪ ಕಾಲ ಆತನನ್ನು ಬಿಟ್ಟು ಹೋದನೆಂದು ಬರೆದದೆ. ಪ್ರಿಯರೇ, ಅವನು ಬೇಗದಲ್ಲೇ ಹಿಂತಿರುಗಬೇಕಿತ್ತು. ಯೇಸುವಿನ ಜೀವಮಾನವಿಡೀ ಆತನನ್ನು ಶೋಧಿಸುತ್ತಲೇ ಇದ್ದನು. ವಿಶೇಷವಾಗಿ ಗೆತ್ಸೇಮನೆ ತೋಟದಲ್ಲಿ ಯೇಸು ಯಾತನೆಗೊಳಗಾದಾಗ ಇದನ್ನು ನೋಡುತ್ತೇವೆ. ಈ ವಿಚಾರಗಳನ್ನೆಲ್ಲ ಪುನರಾವರ್ತಿಸಿ ನೋಡಿ ಅದು ನಮಗೇನು ಕಲಿಸುತ್ತದೆ ಎಂಬುದನ್ನು ನೋಡೋಣ. ಪ್ರಿಯರೇ, ಯೇಸು ಅರಸನಾಗಿ ಹುಟ್ಟಿದವನು. ಆತನನ್ನು ಅರಸನೆಂದೇ ಪರಿಚಯಿಸಲಾಗಿದೆ. ಆತನು ಅರಸನಾಗಿ ದೀಕ್ಷಾಸ್ಥಾನ ಹೊಂದಿದನು. ಈಗ ಅರಸನಾಗಿ ಶೋಧಿಸಲ್ಪಟ್ಟನು. ಮತ್ತಾಯನ ಸುವಾರ್ತೆಯಿಡೀ ಆತನು ಅರಸನಾಗಿಯೇ ಕಾಣಿಸಿಕೊಂಡಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಈ ಶೋಧನೆಯು ಇನ್ನೂ ಅನೇಕ ಸಂಗತಿಗಳನ್ನು ತಿಳಿಸುತ್ತದೆ. ಅವುಗಳಲ್ಲಿ ಸೈತಾನನು ಒಬ್ಬ ವ್ಯಕ್ತಿಯಾಗಿದ್ದಾನೆಂಬುದು, ಅವನ ಕುರಿತ ಪ್ರಶ್ನೆಗಳಿಗೆ ಇದು ಉತ್ತರ ನೀಡುತ್ತದೆ. ಯಾಕಂದರೆ ಕೆಲವರು ಸೈತಾನನು ಕೇವಲ ಒಂದು ಪ್ರಭಾವ ಮಾತ್ರ ಎಂದು ತಪ್ಪಾಗಿ ನೆನೆಸುತ್ತಾರೆ. ಪ್ರಿಯರೇ, ಸೈತಾನನ ಬಹು ಜಾಣ್ಮೆಯ ಮಾತುಗಳನ್ನು ನಾವು ನೋಡುತ್ತೇವೆ. ಅವನು ಹೇಳುತ್ತಾನೆ, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂಬುದಾಗಿ. ಅಂದರೆ ದೇವರ ಮಾರ್ಗವಲ್ಲದರ ಮೂಲಕ ಅದನ್ನು ತೋರಿಸು ಎಂದು. ಯೇಸುವಿಗೆ ಕೆಟ್ಟದ್ದನ್ನು ಮಾಡಲು ಹೇಳಿಲ್ಲ. ರೊಟ್ಟಿಯು ಮಾನವನಿಗೆ ಅತಿ ಅವಶ್ಯವಾದದ್ದೇ. ಆದ್ದರಿಂದ ಕಲ್ಲಿನಿಂದ ರೊಟ್ಟಿಯನ್ನು ಮಾಡುವುದು ಕೆಟ್ಟದ್ದೇನಲ್ಲ. ಮುಂದೆ ತನ್ನ ಸೇವಾ ಕಾಲದಲ್ಲಿ ಆತನು ಜನರ ದೊಡ್ಡ ಗುಂಪುಗಳಿಗೆ ಆಹಾರವನ್ನು ಒದಗಿಸಿದ್ದಾನೆ. ಆದರೆ ಇಲ್ಲಿ ಸೈತಾನನ ಪ್ರಯತ್ನವು ಯೇಸುವನ್ನು ದೇವರ ಚಿತ್ತಕ್ಕೆ ಹೊರಪಟ್ಟು ಕಾರ್ಯ ಮಾಡುವಂತೆ ಪ್ರೇರೇಪಿಸುವುದೇ ಆಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಶೋಧನೆಯ ಸಮಯದಲ್ಲೆಲ್ಲ ಯೇಸು ಸೈತಾನನಿಗೆ ದೇವರ ವಾಕ್ಯದಿಂದಲೇ ಉತ್ತರ ಕೊಟ್ಟದನ್ನು ನಾವು ನೋಡುತ್ತೇವೆ. ಅಂದರೆ ಆತನು ದೇವರಾತ್ಮನ ಮೂಲಕ ದೇವರ ವಾಕ್ಯವೆಂಬ ಖಡ್ಗವನ್ನೇ ಉಪಯೋಗಿಸುತ್ತಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 17ನೇ ವಚನವನ್ನು ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಪ್ರತಿ ಸಲವೂ ಆತನ ಉತ್ತರ ಬರೆದದೆ ಎಂಬುದಾಗಿತ್ತು. ನಾವು ಕೂಡ ದೇವರಾತ್ಮನ ಮೂಲಕವಾಗಿ
ದೇವರ ವಾಕ್ಯವೆಂಬ ಕತ್ತಿಯನ್ನು ಸರಿಯಾಗಿ ಉಪಯೋಗಿಸಿದರೆ ಎಷ್ಟೋ ಒಳ್ಳೆಯದು. ಅದು ಬಹು ಉಪಯುಕ್ತವಾದ ಆಯುಧವಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇನ್ನೊಂದು ವಿಶೇಷ ಸಂಗತಿ ಏನೆಂದರೆ, ಯೇಸು ಧರ್ಮೋಪದೇಶ ಕಾಂಡದಿಂದಲೇ ವಾಕ್ಯಗಳನ್ನು ಹೇಳಿದನು. ಯೇಸು ಒಂದು ಅದ್ಭುತವನ್ನು ಮಾಡುವುದರ ಮೂಲಕ ಧಾರ್ಮಿಕ ನಾಯಕನಾಗಲಿ ದೇವರು ನೇಮಿಸಿದ ಮಾರ್ಗದಿಂದ ಅಲ್ಲ ಎಂಬುದು ಸೈತಾನನ ಪ್ರಯತ್ನವಾಗಿತ್ತು. ಪ್ರಿಯರೇ, ಸೈತಾನನ ಮಾರ್ಗ ಕ್ರೂಜೆಯನ್ನು ತಪ್ಪಿಸುವುದಾಗಿತ್ತು. ಈ ದಿನಗಳಲ್ಲಿ ಕ್ರೈಸ್ತತ್ವದ ಬಹುಭಾಗವು ಸೈತಾನತ್ವವಾಗಿದೆ. ಎಂಥ ದುರದೃಷ್ಟಕರವಾದ ಸ್ಥಿತಿ ನೋಡ್ರಿ. ಯಾಕಂದರೆ ಅದು ಕ್ರಿಸ್ತನ ಕ್ರೂಜೆಯನ್ನು ಬದಿಗಿರಿಸುತ್ತದೆ. ಇಲ್ಲಿ ಯೇಸುವಿಗೆ ಒಂದು ಅದ್ಭುತವನ್ನು ಮಾಡುವುದರ ಮೂಲಕ ಒಬ್ಬ ಮಹಾನ್ ಧಾರ್ಮಿಕ ನಾಯಕನಾಗು ಎಂದು ಸೈತಾನನು ಹೇಳುತ್ತಿದ್ದಾನೆ. ಪ್ರಿಯರೇ, ಅದ್ಭುತಗಳನ್ನು ಮಾಡುವವರಿಂದ ಮೋಸ ಹೋಗುವುದು ಅಪಾಯಕರವಾದದ್ದು. ಕರ್ತನಲ್ಲಿ ಪ್ರಿಯರೇ, ಸೈತಾನನು ಕೂಡ ಸತ್ಯವೇದದ ಮಾತುಗಳನ್ನು ಉಲ್ಲೇಖಿಸಿದ್ದನ್ನು ನಾವು ನೋಡುತ್ತೇವೆ. ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಹೇಳಿದ್ದನ್ನು ನೆನಪಿಸಿಕೊಳ್ಳಿರಿ. ಇದು ಕೀರ್ತನೆ ಪುಸ್ತಕ 91ನೇ ಕೀರ್ತನೆ 11 ಮತ್ತು 12ನೇ ವಚನದ ಮಾತಾಗಿದೆ. ಸೈತಾನನು ಸತ್ಯವೇದದ ಮಾತುಗಳನ್ನು ಬಹು ಜಾಣತನದಿಂದ ಹೇಳುತ್ತಾನೆ, ಆದರೆ ಅದನ್ನು ನಿಖರವಾಗಿ ಹೇಳಲಾರನು. ಈ ಭಾಗದಲ್ಲಿ ಅವನು ಬಹು ಮುಖ್ಯವಾದ ಒಂದು ಭಾಗವನ್ನು ಬಿಟ್ಟಿದ್ದನು. ಕೀರ್ತನೆ 91 11ನೇ ವಚನದಲ್ಲಿ ನೋಡುತ್ತೇವೆ, ನೀನು ಹೋಗುವಲ್ಲೆಲ್ಲ ಎಂಬುದಾಗಿ. ಇದು ಆ ವಚನದ ಬಹು ಮುಖ್ಯವಾದ ಭಾಗ. ಯೇಸು ದೇವರ ಮಾರ್ಗವನ್ನು ತಪ್ಪಿ ನಡೆಯಬೇಕೆಂಬುದು ಸೈತಾನನ ಉದ್ದೇಶವಾಗಿದೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವಿತಗಳಲ್ಲಿ ಯಾವಾಗಲೂ ಅದ್ಭುತಗಳೇ ಆಗಬೇಕೆಂಬುದು ದೇವರ ಉದ್ದೇಶವಲ್ಲ. ದೇವರು ನಮಗೆ ಬೇಕಾದದನ್ನು ಮಾಡುವಂತೆ ಆತನನ್ನು ಒತ್ತಾಯಿಸಬಹುದು. ಆತನು ನಮಗಾಗಿ ಕೆಲಸ ಮಾಡುವ ಆಳಿನಂತೆ ಎಂಬ ಭಾವನೆ ಅನೇಕ ಕ್ರೈಸ್ತರಲ್ಲಿ ಈ ದಿನಗಳಲ್ಲಿ ಇರುತ್ತದೆ. ಈ ರೀತಿ ನಾವು ಮಾಡಲಾಗದು. ಪ್ರಿಯರೇ, ಆತನು ಸಾರ್ವಭೌಮನಾದ ದೇವರು. ನಾವು ಆತನಿಂದ ಸೃಷ್ಟಿ ಮಾಡಲ್ಪಟ್ಟಂಥ ಜೀವಿಗಳು ಮಾತ್ರ. ನಾವು ಆತನ ಚಿತ್ತಕ್ಕೆ ವಿಧೇಯರಾಗಬೇಕು. ಆತನ ಚಿತ್ತವೇ ಅತ್ಯುತ್ತಮವಾದದ್ದು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದುವರೆದು ನಾವು ನೋಡುತ್ತೇವೆ, ಸೈತಾನನು ಯೇಸುವಿಗೆ ಈ ಲೋಕದ ಎಲ್ಲ ರಾಜ್ಯಗಳನ್ನು ಕೊಡುತ್ತೇನೆಂದು ಹೇಳಿದ್ದು ನಮ್ಮಲ್ಲಿ ಪ್ರಶ್ನೆಗಳನ್ನು ಹುಟ್ಟಿಸುತ್ತದೆ. ಹೀಗೆ ಕೊಡಲು ಅವು ಅವನ ಆಧೀನದಲ್ಲಿವೆಯೇ? ನಾನು ಈ ಕುರಿತು ತುಂಬಾ ಯೋಚಿಸಿ ಹೀಗೆ ಉತ್ತರಿಸಬಲ್ಲೆ. ಸೈತಾನನ ಈ ಮಾತು ಸರಿಯಲ್ಲವೆಂದು ಯೇಸು ಸವಾಲೊಡ್ಡಲಿಲ್ಲ. ನೀನು ಈ ರಾಜ್ಯಗಳನ್ನು ನನಗೆ ಕೊಡಲಾರಿ ಎಂಬುದಾಗಿ. ಯಾಕೆಂದರೆ ಎಲ್ಲವನ್ನೂ ಸೈತಾನನೇ ನಡೆಸುವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ನಿಜವಾದ ವೈರಿ ಯಾರೆಂಬುದನ್ನು ನಾವು ತಿಳಿದುಕೊಳ್ಳೋಣ. ಸೈತಾನನು ನಮ್ಮ ಆತ್ಮಿಕ ವೈರಿಯಾಗಿದ್ದಾನೆ. ತಾನೇ ದೇವರಾಗಬೇಕೆಂದು ಆಶಿಸುತ್ತಾನೆ. ಅವನು ಯೇಸುವಿಗೆ ಹೇಳಿದ ಮಾತನ್ನು ಗಮನಿಸಿರಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವೆಲ್ಲವನ್ನೂ ನಿನಗೆ ಕೊಡುವೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, 11ನೇ ವಚನದಲ್ಲಿ ನೋಡುವಂತೆ 3ನೇ ಶೋಧನೆಯ ಬಳಿಕ ಸೈತಾನನು ಯೇಸುವನ್ನು ಬಿಟ್ಟು ಹೋದನು. ಖಂಡಿತವಾಗಿ ಅವನು ಶಾಶ್ವತವಾಗಿ ಬಿಟ್ಟು ಹೋಗಲಿಲ್ಲ. ನಮ್ಮ ಧ್ಯಾನದಲ್ಲಿ ಮುಂದುವರಿದು ಯೇಸು ಕಪೆರ್ನೌಮಿನಲ್ಲಿ ತನ್ನ ಬಹಿರಂಗ ಸೇವೆ ಪ್ರಾರಂಭಿಸಿದ್ದನ್ನು ನಾವು ನೋಡೋಣ. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 12 ಮತ್ತು 13ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಯೋಹಾನನು ಸೆರೆಗೆ ಬಿದ್ದನೆಂದು ಯೇಸು ಕೇಳಿ ಆ ಸ್ಥಳವನ್ನು ಬಿಟ್ಟು ಗಲಿಲಾಯ ಸೀಮೆಗೆ ಹೊರಟು ಹೋದನು. ಬಳಿಕ ನಜರೇತ್ ಎಂಬ ಊರನ್ನು ಬಿಟ್ಟು ಜಬುಲೋನ್, ನೆಫ್ತಾಲೀಮ್ ಎಂಬ ನಾಡುಗಳಿಗೆ ಬಂದು ಸಮುದ್ರದ ಹತ್ತಿರದಲ್ಲಿರುವ ಕಪೆರ್ನೌಮ್ ಎಂಬ ಊರಿನಲ್ಲಿ ಮನೆ ಮಾಡಿಕೊಂಡು ಇದ್ದನು. ಸ್ಥಾನಿಕನಾದ ಯೋಹಾನನನ್ನು ಹೆರೋದನು ಬಂಧಿಸಿ ಸೆರೆಮನೆಯಲ್ಲಿ ಹಾಕಿಸಿದ್ದರಿಂದ ಯೇಸು ಯೆರೂಸಲೇಮನ್ನು ಬಿಟ್ಟು ಹೋದನು. ಈಗ ಯೇಸು ತನ್ನ ಸೇವಾ ಕೇಂದ್ರವನ್ನು ದಕ್ಷಿಣದಿಂದ ಉತ್ತರಕ್ಕೆ ತನ್ನ ಸ್ವಂತ ಊರಾದ ನಜರೇತಿನಿಂದ ಕಪೆರ್ನೌಮಿಗೆ ಬದಲಾಯಿಸಿದನು. ಕರ್ತನಲ್ಲಿ ಪ್ರಿಯರೇ, ಮತ್ತಾಯನು ಈ ಬದಲಾವಣೆಯ ವಿವರಗಳನ್ನು ಕೊಡುವುದಿಲ್ಲ. 4 ಸುವಾರ್ತೆಗಳು ಒಂದೇ ರೀತಿಯಾಗಿಲ್ಲವೆಂಬುದಕ್ಕೆ ಇದು ಒಂದು ಉದಾಹರಣೆ. ಪ್ರಿಯರೇ, 4 ಸಮಾನವಾಗಿ ಕಾಣುವ ಪ್ರಯತ್ನ ತಪ್ಪದ್ದಾಗಿದೆ. ಪ್ರತಿಯೊಂದು ಬೇರೆ ಬೇರೆ ಉದ್ದೇಶಕ್ಕಾಗಿ ಬರೆಯಲ್ಪಟ್ಟದ್ದು. ಯಾವುದೂ ಕೂಡ ಯೇಸುವಿನ ಜೀವನದ ಸಮಗ್ರ ಚರಿತ್ರೆಯಾಗಿಲ್ಲ. ಹಾಗೆ ಆಗಲೂ ಸಾಧ್ಯವಿಲ್ಲ. ಪ್ರತಿಯೊಂದು ಪುಸ್ತಕವೂ ಸಮಾಜದ ಒಂದು ವಿಶೇಷ ಗುಂಪಿಗಾಗಿ ಬರೆದಿರುವಂಥದ್ದು. ಪ್ರಿಯರೇ, ಮತ್ತಾಯನು ಧಾರ್ಮಿಕ ಹಿನ್ನೆಲೆಯಲ್ಲಿ ಇಸ್ರಾಯೇಲ್ಯರಿಗೋಸ್ಕರವಾಗಿ ಇದನ್ನು ಬರೆದಿದ್ದಾನೆ. ಅದು ಮೂಲತಃ ಇಬ್ರಿಯ ಭಾಷೆಯಲ್ಲಿಯೇ ಬರೆಯಲ್ಪಟ್ಟದ್ದು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ,
ಕಪೆರ್ನೌಮಿಗೆ ಸ್ಥಳಾಂತರಿಸಿದ ಬಗ್ಗೆ ಮತ್ತಾಯನು ಯಾವ ವಿವರವನ್ನೂ ನೀಡದಿದ್ದರೂ ಇತರ ಸುವಾರ್ತೆಗಳಿಂದ ತಿಳಿಯುವುದೇನೆಂದರೆ ಯೇಸುವನ್ನು ಆತನ ಸ್ವಂತ ಊರಿನವರು ತಿರಸ್ಕರಿಸಿದ್ದರು. ಆತನು ಯೆರೂಸಲೇಮಿಗೆ ಕೊನೆಯ ಬಾರಿ ಕ್ರೂಜಿತನಾಗಲು ಹೋಗುವವರೆಗೂ ಕಪೆರ್ನೌಮು ಆತನ ಸೇವಾ ಕೇಂದ್ರವಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ಯೇಸು ನಜರೇತಿನಿಂದ ಕಪೆರ್ನೌಮಿಗೆ ಸ್ಥಳಾಂತರ ಮಾಡಿದ್ದರ ಕುರಿತ ಕಾರಣವನ್ನು ಮತ್ತಾಯನು ತಿಳಿಸುತ್ತಾನೆ. ಇತರ ಸುವಾರ್ತಿಕರು ಇದನ್ನು ಹೇಳುವುದಿಲ್ಲ. ಯೇಸು ಮಾಡಿದ್ದೆಲ್ಲವೂ ಪ್ರವಾದನೆಗಳ ನೆರವೇರಿಕೆಗಾಗಿ ಇತ್ತು ಎಂಬುದನ್ನು ತಿಳಿಸುವುದಕ್ಕಾಗಿ ಮತ್ತಾಯನು ಇದನ್ನು ತಿಳಿಸುತ್ತಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 14ರಿಂದ 16ನೇ ವಚನದವರೆಗೆ ನೋಡಿಕೊಳ್ಳೋಣ. ಇದರಿಂದ ಯೆಶಾಯನೆಂಬ ಪ್ರವಾದಿಯ ಮುಖಾಂತರ ಹೇಳಿಸಿರುವ ಮಾತು ನೆರವೇರಿತು. ಆ ಮಾತು ಏನೆಂದರೆ, ಜೆಬುಲೋನ್ ಸೀಮೆ ಮತ್ತು ನೆಫ್ತಾಲಿಮ್ ಸೀಮೆ, ಯೋರ್ದಾನಿನ ಆಚೆ ಸಮುದ್ರದ ಕಡೆಗಿರುವ ಸೀಮೆ, ಅನ್ಯ ಜನಗಳಿರುವ ಗಲಿಲಾಯ ಸೀಮೆ, ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಸೂರ್ಯೋದಯವಾಯಿತು ಎಂಬುದು. ಪ್ರೀತಿಯುಳ್ಳ ದೇವಜನರೇ, ಈ ಪ್ರವಾದನೆಯನ್ನು ನಾವು ಯೆಶಾಯನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 1 ಮತ್ತು 2ನೇ ವಚನ ಹಾಗೂ 42ನೇ ಅಧ್ಯಾಯ 6 ಮತ್ತು 7ನೇ ವಚನದಲ್ಲಿ ನೋಡುತ್ತೇವೆ. ಅನ್ಯ ಜನರಿರುವ ಈ ಗಲಿಲಾಯದ ಕುರಿತು ಹೆಚ್ಚಿನದನ್ನು ನಾನು ಹೇಳುವುದಿಲ್ಲ, ಆದರೆ ಯೇಸುವಿನ ಕಾಲದಲ್ಲಿ ಅಲ್ಲಿನ ಪರಿಸ್ಥಿತಿ ಹೇಗಿತ್ತೆಂದು ತಿಳಿದುಕೊಳ್ಳುವುದು ಒಳ್ಳೆಯದು. ಆತನು ತನ್ನ ಬಾಲ್ಯವನ್ನು ಈ ಸ್ಥಳದಲ್ಲಿ ಕಳೆದಿದ್ದನೆಂಬುದನ್ನು ಜ್ಞಾಪಿಸಿಕೊಳ್ಳಿರಿ. ಅದು ಅನ್ಯಜನರ ಸೀಮೆ ಎಂಬುದಾಗಿ ಕರೆಯಲ್ಪಟ್ಟಿತ್ತು. ಯಾಕಂದರೆ ರೋಮ್ ಸಾಮ್ರಾಜ್ಯದಿಂದ ತುಂಬಾ ಜನರು ವಲಸೆ ಬಂದು ಅಲ್ಲಿ ವಾಸ ಮಾಡುತ್ತಿದ್ದರು. ಗಲಿಲಾಯ ಸಮುದ್ರದ ಸುತ್ತ ಪ್ರವಾಸಿಗಳಿಗೆ ಉಳಿದುಕೊಳ್ಳುವ ಛತ್ರಗಳಿದ್ದವು. ಆ ಸೀಮೆಯ ಜನರು ದೇವರಿಂದ ದೂರವಾಗಿದ್ದವರಾಗಿದ್ದರು. ಕರ್ತನಲ್ಲಿ ಪ್ರಿಯರೇ, ಕರ್ತನಾದ ಯೇಸುವಿನ ವಿಶೇಷ ಬೆಳಕು ಅವರಿಗೆ ಹೊಳೆಯಿತು. ಆತನು ಸ್ವತಃ ಅಲ್ಲಿದ್ದರಿಂದ ಅವರು ಆತನನ್ನು ಗಮನಿಸಲೇಬೇಕಾಯಿತು. ಆತನ ಅನೇಕ ಅದ್ಭುತ ಕಾರ್ಯಗಳನ್ನು ಅವರು ಕಂಡರು. ಆದರೆ ಅವರಿಂದ ಬಂದ ಪ್ರತಿಕ್ರಿಯೆ ಬಹು ಅಲ್ಪ. ಮುಂದೆ ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 20ನೇ ವಚನದಿಂದ 24ನೇ ವಚನ ಓದುವಾಗ ಆತನು ಅವರ ಮೇಲೆ ತೀರ್ಪನ್ನು ಹೇಳಿ, ಅಯ್ಯೋ ಕೋರಾಜೀನೇ ಎಂದು ಹೇಳುತ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕಪೆರ್ನೌಮಿನಲ್ಲಿ ಯೋಹಾನನು ಸೇವೆ ಮುಗಿಸಿದ್ದಲ್ಲಿಂದ ಯೇಸು ಪ್ರಾರಂಭಿಸುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 17ನೇ ವಚನವನ್ನು ನೋಡೋಣ. ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೇಸುವಿನ ಸಂದೇಶವು ತಿರುಗಿಕೊಳ್ಳಿರಿ, ನನ್ನ ಕಡೆಗೆ ಬನ್ನಿರಿ, ಪರಲೋಕ ರಾಜ್ಯವು ಸಮೀಪಿಸಿತು ಎಂಬುದಾಗಿತ್ತು. ಪ್ರಿಯರೇ, ಅದು ಕ್ರಿಸ್ತನಲ್ಲಿ ಬಂದಿತ್ತು. ಯಾಕಂದರೆ ಆತನ ಹೊರತು ಪರಲೋಕ ರಾಜ್ಯ ಇರಲಿಲ್ಲ. ಪರಲೋಕ ರಾಜ್ಯವೆಂದರೆ ಭೂಲೋಕದಲ್ಲಿ ಪರಲೋಕ ರಾಜ್ಯಗಳಲ್ಲಿನ ಆಡಳಿತವೇ. ಈ ಲೋಕಕ್ಕೆ ಕರ್ತನಾದ ಯೇಸು ಇದನ್ನೇ ತರಲಿಕ್ಕಿದ್ದಾನೆ. ಈ ಭೂಮಿಯು ಲೌಕಿಕ ಜನರಾದ ಇಸ್ರಾಯೇಲ್ಯರಿಗೆ ಪರಲೋಕವಾಗಲಿದೆ ಮತ್ತು ಅವರು ಅಲ್ಲಿಂದ ನೇರವಾಗಿ ನಿತ್ಯತ್ವಕ್ಕೆ ಹೋಗಲಿದ್ದಾರೆ. ಸಭೆಗೂ ಇಂತಹ ಒಂದು ನಿರೀಕ್ಷೆ ಇರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಮುಂದುವರೆದು ನಾವು ನೋಡುತ್ತೇವೆ ಯೇಸು ತನ್ನ ಶಿಷ್ಯರನ್ನು ಕರೆದದ್ದು ಎಂಬುದಾಗಿ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 18 ಮತ್ತು 19ನೇ ವಚನಗಳನ್ನು ನೋಡಿಕೊಳ್ಳೋಣ. ಹೀಗಿರುವಲ್ಲಿ ಯೇಸು ಗಲಿಲಾಯ ಸಮುದ್ರದ ಬಳಿಯಲ್ಲಿ ತಿರುಗಾಡುತ್ತಿರುವಾಗ ಅಣ್ಣ ತಮ್ಮಂದಿರಿಬ್ಬರು ಬಲೆ ಬೀಸುವುದನ್ನು ಕಂಡನು. ಅವರು ಪೇತ್ರನೆನಿಸಿಕೊಳ್ಳುವ ಸೀಮೋನ ಮತ್ತು ಅವನ ತಮ್ಮನಾದ ಅಂದ್ರೆಯ. ಅವರು ಬೆಸ್ತರು, ಸಮುದ್ರದಲ್ಲಿ ಬಲೆ ಬೀಸುತ್ತಿದ್ದರು. ಅವರಿಗೆ ಆತನು, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳುತ್ತಲೇ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸುವಾರ್ತೆಗಳ ಪ್ರಕಾರ ಯೇಸು ಈ ಜನರನ್ನು ಮೂರಾವರ್ತಿ ಕರೆಯುತ್ತಾನೆ, ಅಥವಾ ಅವರೊಂದಿಗೆ ಆತನಿಗೆ 3 ಸರ್ತಿ ಭೇಟಿಯಾಗುತ್ತದೆ. ಮೊದಲನೇ ಭೇಟಿ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನದಿಂದ 42ನೇ ವಚನದಲ್ಲಿ ಇರುವಂತೆ ಯೆರೂಸಲೇಮಿನಲ್ಲಾಗುತ್ತದೆ. ಎರಡನೆಯದು ಗಲಿಲಾಯ ಸಮುದ್ರದ ಬಳಿಯಲ್ಲಿ. ಬಹುಶಃ ಅಲ್ಲಿ ನಾವು ಓದುವ ಘಟನೆ ಅದೇ ಆಗಿರಬಹುದು. ಇದಕ್ಕಿಂತ ಮೊದಲು ಆತನು ಅವರನ್ನು ಸಂಧಿಸಿದ್ದನು, ಆದರೆ ಅವರನ್ನು ತನ್ನೊಂದಿಗೆ ಇರುವಂತೆ ಕರೆದಿರಲಿಲ್ಲ. ಈಗ ಗಲಿಲಾಯ ಸಮುದ್ರದ ಬಳಿಯಲ್ಲಿ ಅವರನ್ನು ಸಂಧಿಸಿದಾಗ ತನ್ನನ್ನು ಹಿಂಬಾಲಿಸುವಂತೆ ಕರೆದನು. ಈ ಘಟನೆಯ ಬಳಿಕ ಅವರು ಪುನಃ ಮೀನು ಹಿಡಿಯಲು ಹೋಗಿರುತ್ತಾರೆ.
ಮಾರ್ಕ, ಲೂಕರು ನಮಗೆ ಈ ವಿವರವನ್ನು ಕೊಡುತ್ತಾರೆ. ಕಡೆಗೆ 3ನೇ ಬಾರಿ ಅವರನ್ನು ಕರೆದು ಅಪೊಸ್ತಲರನ್ನಾಗಿ ನೇಮಿಸಿದನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಇಂಥ ಜನರನ್ನು ಕರೆದದ್ದು ಆಶ್ಚರ್ಯವಾಗಿದೆಯಲ್ಲವೇ? ಇಂಥ ಪರಿಪೂರ್ಣರಲ್ಲದವರನ್ನು ಆತನು ಕರೆದಿರುವುದರಿಂದ ನಾನು ನೀನು ಆತನಿಂದ ಕರೆಯಿಸಿಕೊಳ್ಳಬಹುದೆಂಬ ಧೈರ್ಯ ನನಗಿದೆ. ಆತನಿಂದ ಉಪಯೋಗವಾಗಲು ನಾವು ವಿಶೇಷ ವ್ಯಕ್ತಿಗಳಾಗಬೇಕೆಂದಿಲ್ಲ. ಆತನು ನಿನ್ನನ್ನು ಒಬ್ಬ ಮನುಷ್ಯನನ್ನು ಹಿಡಿಯುವ ಬೆಸ್ತನನ್ನಾಗಿ ಮಾಡದಿರಬಹುದು, ಆದರೆ ನೀನು ಯಾವ ವೃತ್ತಿಯಲ್ಲಿದ್ದರೂ ಆತನು ನಿನ್ನನ್ನು ಉಪಯೋಗಿಸಬಲ್ಲನು. ನಿನ್ನ ತಲಾಂತು ಏನೇ ಆಗಿದ್ದರೂ ನೀನು ಅದನ್ನು ಆತನಿಗೆ ಒಪ್ಪಿಸಿಕೊಡುವುದಾದರೆ ಆತನು ಅದನ್ನು ಉಪಯೋಗಿಸಬಲ್ಲನು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಸಭೆಯಲ್ಲಿನ ಒಬ್ಬ ಮಹಿಳೆ ಸಾಕ್ಷಿ ಹೇಳುವಾಗ ಮಾತನಾಡಲಾರದೆ ಇದ್ದಳು. ಆದರೆ ಆಕೆ ಅಡಿಗೆ ಮಾಡುವುದರಲ್ಲಿ ನುರಿತವಳಾಗಿದ್ದಳು. ತನಗೆ ಸಾಕ್ಷಿ ನುಡಿಯಲು ಆಗಲಿಲ್ಲ ಎಂದು ಅವಳು ಯಾವಾಗಲೂ ಬೇಸರಿಸುತ್ತಿದ್ದಳು. ಆದರೆ ನಾನೊಮ್ಮೆ ಆಕೆಗೆ ಹೇಳಿದೆ, ನಿನಗೆ ಒಳ್ಳೆ ಅಡಿಗೆ ಮಾಡುವ ವರವಿದೆ, ದೇವರು ಅದನ್ನೇ ತನಗಾಗಿ ಉಪಯೋಗಿಸಬಲ್ಲನು ಎಂದು. ಪ್ರಿಯರೇ, ನಮಗಿರುವ ಸೇವೆಗಳು ಎಲ್ಲರಿಗೂ ಒಂದೇ ರೀತಿಯದ್ದಾಗಿರುವುದಿಲ್ಲ. ನಮಗೆ ಆತನು ಬೇರೆ ಬೇರೆ ವರಗಳನ್ನು ಕೊಟ್ಟಿರುವುದರಿಂದ ನಮ್ಮನ್ನು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸುತ್ತಾನೆ. ಕ್ರಿಸ್ತನ ದೇಹದಲ್ಲಿ ಅನೇಕ ಅಂಗಗಳಿದ್ದು ಎಲ್ಲಕ್ಕೂ ಬೇರೆ ಬೇರೆ ಕೆಲಸಗಳಿರುತ್ತವೆ. ದೇವರಿಗೆ ಮಹಿಮೆಯಾಗಲಿ. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 20ರಿಂದ 22ನೇ ವಚನಗಳನ್ನು ಓದಿಕೊಳ್ಳುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು. ಯೇಸು ಅಲ್ಲಿಂದ ಮುಂದೆ ಹೋಗಿ ಇನ್ನಿಬ್ಬರು ಅಣ್ಣ ತಮ್ಮಂದಿರನ್ನು, ಅಂದರೆ ಜೆಬೆದಾಯನ ಮಗನಾದ ಯಾಕೋಬನನ್ನು ಅವನ ತಮ್ಮನಾದ ಯೋಹಾನನನ್ನು ಕಂಡರು. ಇವರು ತಮ್ಮ ತಂದೆಯಾದ ಜೆಬೆದಾಯನ ಕೂಡ ದೋಣಿಯಲ್ಲಿ ತಮ್ಮ ಬಲೆಗಳನ್ನು ಸರಿ ಮಾಡುತ್ತಿದ್ದರು. ಆತನು ಇವರನ್ನೂ ಕರೆದನು. ಕೂಡಲೇ ಅವರು ದೋಣಿಯನ್ನು ತಮ್ಮ ತಂದೆಯನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇವರೆಲ್ಲರೂ ಬಹಳ ವಿಚಿತ್ರ ಜನರು. ಅವರ ವಿಚಾರವಾಗಿ ನಾವು ಮುಂದಕ್ಕೆ ಬಹಳವಾಗಿ ನೋಡಲಿದ್ದೇವೆ. ಇತರ ಸುವಾರ್ತೆಗಳಲ್ಲಿಯೂ ಅವರ ಕುರಿತಾಗಿ ನಾವು ತುಂಬಾ ತಿಳಿಯಬಹುದು. ಪ್ರಿಯರೇ, ಯೇಸು ಈಗ ಇಸ್ರಾಯೇಲ್ ಪ್ರಾಂತ್ಯದ ಉತ್ತರದ ಕಡೆಗಿದ್ದನು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 23ನೇ ವಚನವನ್ನು ನೋಡೋಣ. ಬಳಿಕ ಯೇಸು ಗಲಿಲಾಯದಲ್ಲೆಲ್ಲ ತಿರುಗಾಡಿ ಅಲ್ಲಿಯವರ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಜನರ ಎಲ್ಲಾ ಥರದ ರೋಗಗಳನ್ನು ಎಲ್ಲಾ ಥರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೇಸು ಅವರ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಿದ್ದಾನೆಂಬುದನ್ನು ಗಮನಿಸಿರಿ. ಕರ್ತನಲ್ಲಿ ಪ್ರಿಯರೇ, ಅಲ್ಲದೆ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಇದ್ದನು. ಅದು ಯಾವುದು? ಅದು ಶುಭವಾರ್ತೆ. ದೇವರ ರಾಜ್ಯವು ಆ ರಾಜ್ಯದ ರಾಜನಲ್ಲಿ ಸಮೀಪಿಸಿದೆ ಎಂಬುದೇ ಆಗಿತ್ತು. ಜನರು ಆತನನ್ನು ಒಪ್ಪಿಕೊಂಡು ಅಂಗೀಕರಿಸಬೇಕಾಗಿತ್ತು. ಮಾತ್ರವಲ್ಲದೆ ಆತನು ಅವರ ದೈಹಿಕ ರೋಗಗಳನ್ನು ಗುಣಪಡಿಸುತ್ತಿದ್ದನು. ಆ ದಿನದಲ್ಲಿ ಯೇಸು ಸಾವಿರಾರು ಮಂದಿಯನ್ನು ಗುಣಪಡಿಸಿರಬಹುದು. ನಾವು ವಚನವನ್ನು ಗಮನಿಸುವುದಾದರೆ ಅಲ್ಲಿ ಸಾವಿರಾರು ಜನರು ಗುಣ ಹೊಂದಿದ್ದರೆಂದು ನೋಡುತ್ತೇವೆ. ಆದ್ದರಿಂದಲೇ ಯೇಸುವಿನ ವೈರಿಗಳು ಆತನಿಂದಾದ ಅದ್ಭುತಗಳ ಕುರಿತು ಪ್ರಶ್ನಿಸಲೇ ಇಲ್ಲ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ನಮ್ಮ ಕಾರ್ಯಕ್ರಮದ ಅಂತ್ಯಭಾಗದಲ್ಲಿ ನಾವು ಬಂದಿರುವಾಗ ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 24 ಮತ್ತು 25ನೇ ವಚನವನ್ನು ನೋಡಿಕೊಳ್ಳೋಣ. ಆತನ ಸುದ್ದಿಯು ಸಿರಿಯಾ ದೇಶದಲ್ಲೆಲ್ಲ ಹಬ್ಬಿದ್ದರಿಂದ ಮೈಯಲ್ಲಿ ನೆಟ್ಟಗಿಲ್ಲದವರನ್ನು, ಅಂದರೆ ತರತರದ ರೋಗ ಬಾಧೆಗಳಿಂದ ಕಷ್ಟಪಡುವವರನ್ನು, ದೆವ್ವ ಹಿಡಿದವರನ್ನು, ಮೂರ್ಛಾರೋಗಿಗಳನ್ನು, ಪಾರ್ಶ್ವವಾಯುವಿನವರನ್ನು ಆತನ ಬಳಿಗೆ ಕರೆತಂದರು. ಆತನು ಅವರನ್ನು ಸ್ವಸ್ಥ ಮಾಡಿದನು ಮತ್ತು ಗಲಿಲಾಯ, ದೆಕಪೋಲಿ, ಯೆರೂಸಲೇಮ್, ಯೂದಾಯ ಎಂಬೀ ಸ್ಥಳಗಳಿಂದಲೂ ಯೊರ್ದಾನ್ ಹೊಳೆಯ ಆಚೆ ಕಡೆಯಿಂದಲೂ ಜನರು ಗುಂಪು ಗುಂಪಾಗಿ ಆತನ ಹಿಂದೆ ಹೋದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅಲ್ಲಿ ಬಂದ ಜನರ ಗುಂಪನ್ನು ನೋಡಿರಿ. ದೆಕಪೋಲಿ ಎಂಬುದು ಯೊರ್ದಾನಿನ ಪೂರ್ವದಲ್ಲಿದ್ದ ಗಲಿಲಾಯದ ಉತ್ತರದ 10 ನಗರಗಳ ಸಮೂಹ. ಜನರು ಪ್ಯಾಲೆಸ್ತೇನಿನ ದಕ್ಷಿಣ ಭಾಗಗಳಾದ ಯೂದಾಯ, ಯೆರೂಸಲೇಮಿನಿಂದಲೂ ಬಂದಿದ್ದರು ಮತ್ತು ಯೊರ್ದಾನಿನ ಆಚೆ ಸ್ಥಳಗಳಿಂದ ಕೂಡ. ಯೇಸು ಪ್ಯಾಲೆಸ್ತೇನಿನ ಉತ್ತರ ಭಾಗದಲ್ಲಿ ಸೇವೆ ಮಾಡುತ್ತಿದ್ದನು. ಪ್ರಿಯರೇ, ಮತ್ತಾಯನು ಯೇಸುವಿನ ಜೀವಿತದ ಘಟನೆಗಳನ್ನು ಕಾಲಕ್ಕೆ ಸರಿಯಾಗಿ ಹೇಳುತ್ತಿರಲಿಲ್ಲವೆಂಬುದನ್ನು ನೆನಪಿನಲ್ಲಿಡಬೇಕು. ಅವನು ಯೇಸುವನ್ನು ಸುವಾರ್ತೆಯಲ್ಲಿ ರಾಜನಾಗಿ ಕಾಣಿಸುತ್ತಿದ್ದಾನೆ ಮತ್ತು ಇದಕ್ಕಾಗಿ
ಇಸ್ರಾಯೇಲ್ಯರಿಗೆ ಆತನನ್ನು ತೋರಿಸಲಿಕ್ಕಾಗಿ ತನ್ನದೇ ಆದ ಒಂದು ಕ್ರಮವನ್ನು ಅನುಸರಿಸುತ್ತಿದ್ದಾನೆ. ಪ್ರಿಯರೇ, ನಾವು ಈ ವಿಚಾರವನ್ನು ನೆನಪಿನಲ್ಲಿ ಇಡತಕ್ಕದ್ದು. ಮತ್ತಾಯನ ಸುವಾರ್ತೆಯಲ್ಲಿ ಈ ಚಲನೆಯನ್ನು ನಾವು ತಿಳಿದುಕೊಳ್ಳದಿದ್ದರೆ ಈ ಸುವಾರ್ತೆಯ ಉದ್ದೇಶವನ್ನೇ ತಿಳಿಯದೆ ಹೋಗುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನೊಂದಿಗೆ ನಂಬಿಕೆ ಜೀವಿತದಲ್ಲಿ ಮುಂದೆ ಸಾಗುವಾಗ ನಮ್ಮ ಜೀವಿತದ ಎಲ್ಲ ಸ್ಥಿತಿಗತಿಗಳಲ್ಲಿ ಆತನು ತನ್ನ ಆಶೀರ್ವಾದವನ್ನು ಅನುಗ್ರಹಿಸಿ ನಮ್ಮನ್ನು ಮುನ್ನಡೆಸುತ್ತಾನೆ. ಆತನ ಕೃಪೆಯು ಸದಾ ನಿಮ್ಮೆಲ್ಲರ ಸಂಗಡ ಇರಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಜೀವುಳ್ಳ ವಾಕ್ಯದ ಮೂಲಕವಾಗಿ ನೀನು ನಮಗೆ ತಿಳಿಯಪಡಿಸಿದ ಅಮೂಲ್ಯವಾದ ಸತ್ಯಗಳಿಗಾಗಿ ನಿನಗೆ ಸ್ತೋತ್ರ. ಯೇಸುವೆ, ನಿನ್ನನ್ನು ನಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ನಿನ್ನ ಮೂಲಕವಾಗಿ ಆತ್ಮಿಕ, ಶಾರೀರಿಕ, ಭೌತಿಕ ಆಶೀರ್ವಾದವನ್ನು ಹೊಂದಿದವರಾಗಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಮುಂದೆ ಸಾಗುವುದಕ್ಕೆ ನಮಗೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪ್ರೀತಿಯ ದೇವಮಕ್ಕಳೇ, ಯೇಸುವಿನ ಮಾರ್ಗದರ್ಶನದಲ್ಲಿ ಇದುವರೆಗೆ ವಾಕ್ಯವನ್ನು ಅಧ್ಯಯನ ಮಾಡಿದೆವು. ಇಂದು ಶೋಧನೆ ಎಂಬ ಕ್ರಿಸ್ತೀಯ ಜೀವಿತದ ಅತ್ಯಂತ ಪ್ರಮುಖವಾದ ವಿಷಯವನ್ನು ಕುರಿತು ಕಲಿತುಕೊಂಡೆವು. ಯೇಸುವಿಗೆ ಬಂದ ಶೋಧನೆ ಹಾಗೂ ಹವ್ವಳಿಗೆ ಬಂದ ಶೋಧನೆಗಳ ನಡುವಿನ ವ್ಯತ್ಯಾಸವನ್ನು ಬಹು ವಿವರವಾಗಿ ಅನೇಕ ಹಂತಗಳಲ್ಲಿ ಚರ್ಚಿಸಿದೆವು. ನಂತರ ಯೇಸುವು ಕಪೆರ್ನೌಮಿನಲ್ಲಿ ತನ್ನ ಬಹಿರಂಗ ಸೇವೆಯನ್ನು ಪ್ರಾರಂಭಿಸಿದ್ದು, ಯೇಸುವು ತನ್ನ ಶಿಷ್ಯರನ್ನು ಕರೆದದ್ದು ಎಂಬ ಪ್ರಸ್ತಾಪಗಳನ್ನು ಅಧ್ಯಯನ ಮಾಡಿದೆವು. ಕಪೆರ್ನೌಮ್ ಸೀಮೆಯು ಯೇಸುವಿನ ಸೇವಾ ಕೇಂದ್ರವಾಗಿತ್ತು. ಯೇಸುವು 3 ವಿಧದಲ್ಲಿ ಸೈತಾನನಿಂದ ಶೋಧಿಸಲ್ಪಟ್ಟನು, ಆದರೆ ಆತನು ಎಷ್ಟು ಮಾತ್ರಕ್ಕೂ ಶೋಧನೆಗೆ ಒಳಗಾಗಲಿಲ್ಲ. ಸೈತಾನನು ವಾಕ್ಯವೆಂಬಾತನಿಗೆ ವಾಕ್ಯಗಳನ್ನೇ ಉಪಯೋಗಿಸಿ ಶೋಧನೆ ಮಾಡಿದ್ದು ಎಷ್ಟು ಹಾಸ್ಯಾಸ್ಪದವಾಗಿದೆಯಲ್ಲವೇ? ಆದರೆ ಹೇಗೂ ಜೀವಿಸುವ ವಾಕ್ಯವಾದ ಯೇಸುವು ಅದೇ ವಾಕ್ಯಗಳನ್ನು ಬಳಸಿ ಶೋಧನೆಗಳನ್ನು ಜಯಿಸಿದನು. ಹಾಗಾದಲ್ಲಿ ಸೈತಾನನು ಹಾಗೂ ಅವನೊಂದಿಗೆ ಅವನ ಸೇವಕರು ಕೇವಲ ವಾಕ್ಯವನ್ನು ಉಪಯೋಗಿಸಿ ಮಾತ್ರವಲ್ಲದೆ ದೇವದೂತರಂತೆ ವೇಷವನ್ನೂ ಹಾಕಿಕೊಂಡು ನಮಗೆ ಶೋಧನೆಯನ್ನು ಉಂಟು ಮಾಡಿ ನಮ್ಮನ್ನು ಮೋಸಗೊಳಿಸಲು ಪ್ರಯತ್ನಿಸುತ್ತಾರೆ. ಆದುದರಿಂದ ಪ್ರಿಯರೇ, ನಾವು ದೇವರಿಗೆ ಒಳಗಾಗಿ ಸತ್ಯ ಮತ್ತು ಅಸತ್ಯಗಳ ನಡುವಿನ ವ್ಯತ್ಯಾಸವನ್ನು ವಿವೇಚಿಸಿ ತಿಳುಕೊಂಡು ಆತ್ಮಬಲವನ್ನು ಹೊಂದಿಕೊಳ್ಳೋಣ. ಹೀಗಾಗುವಂತೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.